ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಕೆಸೆಟ್ ಎಕ್ಸಾಮ್ಗೆ ಯಾವ ಥರ ಪ್ರಿಪೇರ್ ಆಗಬೇಕು ಅನ್ನೋದನ್ನು ಹೇಳ್ತೀನಿ. ಎಸ್ಪೆಷಲಿ ಕೆಸೆಟ್ ಕೆಮಿಸ್ಟ್ರಿ ಎಕ್ಸಾಮ್ಗೆ ನೀವೇನಾದರೂ ಪ್ರಿಪೇರ್ ಆಗ್ತಾ ಇದ್ರಿ ಅಂದರೆ ಆ ಪರ್ಟಿಕ್ಯುಲರ್ ಎಕ್ಸಾಮ್ಗೆ ಯಾವ ಥರ ಪ್ರಿಪೇರ್ ಆಗಬೇಕು ಅನ್ನೋದನ್ನು ಹೇಳ್ತೀನಿ. ಎಷ್ಟು ಟೈಮ್ ಓದಬೇಕು ಅಂದರೆ ಎಷ್ಟು ಮಂತ್ಗಳು ಓದಬೇಕು, ಕಟ್ ಆಫ್ ಏನಿರುತ್ತೆ, ನೆಕ್ಸ್ಟ್ ನಮ್ಮದು ಎಕ್ಸಾಮ್ ಸ್ಟ್ರಾಟಜಿ ಯಾವ ಥರ ಇರಬೇಕು, ಸ್ಟೆಪ್ ಬೈ ಸ್ಟೆಪ್, ಯಾವುದು ಇಂಪಾರ್ಟೆಂಟು ಯಾವುದು ಇಂಪಾರ್ಟೆಂಟ್ ಅಲ್ಲ, ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದನ್ನು ಹೇಳ್ತೀನಿ. ಹಾಗಿದ್ರೆ ಶುರು ಮಾಡೋಣ. ನೋಡಿ, ಫಸ್ಟಿಗೆ ನಮಗೆ ಎಕ್ಸಾಮ್ ಪ್ಯಾಟರ್ನ್ ಅಥವಾ ಎಕ್ಸಾಮ್ ಸ್ಟ್ರಕ್ಚರ್ ಏನಿದೆ ಅನ್ನೋದು ನಾವು ತಿಳ್ಕೊಂಡಿರಬೇಕು. ನಮಗೆ ಮೊದಲಿಗೆ ಗೊತ್ತಿದೆ, ಅದೇನಂದ್ರೆ ಕೆಸೆಟ್ ಎಕ್ಸಾಮ್ನಲ್ಲಿ 2 ಪೇಪರ್ಸ್ಗಳಿರುತ್ತೆ. ಪೇಪರ್ 1 ಜನರಲ್ ಪೇಪರ್, ಪೇಪರ್ 2 ಸಬ್ಜೆಕ್ಟ್ ಸ್ಪೆಸಿಫಿಕ್ ಪೇಪರ್, ದಟ್ ಇಸ್ ಕೆಮಿಸ್ಟ್ರಿ ಪೇಪರ್ ಅಂತ. ನೋಡಿ, ನಮಗೆ ಆಲ್ರೆಡಿ ಗೊತ್ತಿದೆ ಏನಂದ್ರೆ ಪೇಪರ್ 1ನಲ್ಲಿ 50 ಕ್ವಶನ್ಸ್ಗಳಿರುತ್ತೆ. ಇದರಲ್ಲಿ ಜನರಲ್ ಅಂದರೆ ಟೀಚಿಂಗ್ ಆ್ಯಪ್ಟಿಟ್ಯೂಡ್, ರಿಸರ್ಚ್ ಆ್ಯಪ್ಟಿಟ್ಯೂಡ್, ಹೈಯರ್ ಎಜುಕೇಷನ್, ಎನ್ವಿರಾನ್ಮೆಂಟಲ್ ಸೈನ್ಸ್, ಈ ಥರ ಬೇರೆ ಬೇರೆ ಸಬ್ಜೆಕ್ಟ್ಸ್ಗಳಿರುತ್ತೆ, ಅಂದರೆ ಬೇರೆ ಬೇರೆ ಚಾಪ್ಟರ್ಸ್ಗಳಿರುತ್ತೆ. ಅದರಲ್ಲಿ ಟೋಟಲ್ 50 ಕ್ವಶನ್ಸ್ಗಳಿರುತ್ತೆ, ಟೋಟಲ್ 100 ಮಾರ್ಕ್ಸ್ ಅಂತ. ನೆಕ್ಸ್ಟು ಪೇಪರ್ 2 ಕೆಮಿಸ್ಟ್ರಿದಲ್ಲಿ ಕೆಮಿಕಲ್ ಸೈನ್ಸ್ ಅಥವಾ ಕೆಮಿಸ್ಟ್ರಿ ರಿಲೇಟೆಡ್ ಕ್ವಶನ್ಸ್ಗಳು ಬರುತ್ತೆ. ಫಿಸಿಕಲ್, ಇನ್ಆರ್ಗ್ಯಾನಿಕ್, ಆರ್ಗ್ಯಾನಿಕ್, ಸ್ಪೆಕ್ಟ್ರೋಸ್ಕೋಪಿ, ಈ ಥರ ಬೇರೆ ಬೇರೆ ಕ್ವಶನ್ಸ್ಗಳು ಬರುತ್ತೆ. ಈಗ ನಮಗೆ ಗೊತ್ತಾಯಿತು ಟೋಟಲ್ 300 ಮಾರ್ಕ್ಸ್ಗೆ ಎಕ್ಸಾಮ್ ನಡೆಯುತ್ತೆ ಅಂತ. ಹಾಗಿತ್ತಂದರೆ ಕಟ್ ಆಫ್ ಎಷ್ಟಿರುತ್ತೆ ಅಂತ ನೋಡಿ. ಕಟ್ ಆಫ್ ಏನಿದೆ ಅಲ್ಲ, ಅದು ಒಂದು ಫಿಕ್ಸ್ಡ್ ನಂಬರ್ ಆಗಿರೋದಿಲ್ಲ. ಪ್ರತಿ ವರ್ಷ ವೇರಿಯೇಷನ್ ಆಗಿರುತ್ತೆ ಅಂತ. ಇದು ಯಾಕೆ ವೇರಿಯೇಷನ್ ಆಗುತ್ತೆ ಅಂತ ನೋಡ್ರಿ, ನಮಗೆ ಗೊತ್ತಿದೆ ಏನಂದ್ರೆ ಈಗ 100 ಮೆಂಬರ್ಸ್ ಎಕ್ಸಾಮ್ ಬರೆದಿದ್ದಾರೆ ಅಂದರೆ ಅದರಲ್ಲಿ ಟಾಪ್ 6% ಆಫ್ ಕ್ಯಾಂಡಿಡೇಟ್ಸ್ಗಳನ್ನು ಕ್ವಾಲಿಫೈ ಮಾಡ್ತಾರೆ, ಅಂದರೆ ಟಾಪ್ 6 ಮೆಂಬರ್ಸ್ಗಳನ್ನು ಕ್ವಾಲಿಫೈ ಮಾಡ್ತಾರೆ. ಇನ್ ಕೇಸು 1000 ಮೆಂಬರ್ಸ್ ಎಕ್ಸಾಮ್ ಬರೆದಿದ್ದಾರೆ ಅಂದ್ರೆ ಅದರಲ್ಲಿ 6% ಅಂದರೆ 60 ಮೆಂಬರ್ಸ್ನ ಕ್ವಾಲಿಫೈಡ್ ಅಂತ ಡಿಕ್ಲೇರ್ ಮಾಡ್ತಾರೆ. ಅದಕ್ಕೋಸ್ಕರ ಏನಾಗುತ್ತೆ ಅಂದ್ರೆ ಕಟ್ ಆಫ್ ವೇರಿಯೇಷನ್ ಆಗುತ್ತೆ. ಬಟ್ ನಾವು ಒಂದು ಅಂದಾಜ್ ಅಥವಾ ಒಂದು ಅಪ್ರಾಕ್ಸಿಮೇಟ್ ಮಾಡ್ಬೋದು. ಅದೇನಂದ್ರೆ ನಾವು ಪ್ರೀವಿಯಸ್ ಇಯರ್ದು ಕಟ್ ಆಫ್ಗಳನ್ನು ನಾವು ನೋಡ್ತಾ ಹೋದ್ವಿ ಅಂದ್ರೆ ನಾರ್ಮಲಿ 50% ಅಥವಾ 45 to 50%, ಅಂದರೆ 150 160 ಮಾರ್ಕ್ಸ್ ನಾವು ತೊಗೊಂಡ್ವಿ ಅಂದ್ರೆ ನಾವು ಗ್ಯಾರಂಟಿ ಕ್ವಾಲಿಫೈ ಆಗ್ತೀವಿ ಅಂತಂದು. ಅದಕ್ಕೋಸ್ಕರ ನಮ್ಮದು ಟಾರ್ಗೆಟ್ ಎಷ್ಟಿರಬೇಕಂದ್ರೆ 150 to 160 ಬೇಕು ಅಂತಂದು. ದಿಸ್ ಈಸ್ ಫಾರ್ ಜನರಲ್. ಒಂದು ಸ್ವಲ್ಪ ಮಾರ್ಕ್ಸ್ 5-8 ಮಾರ್ಕ್ಸ್ ಈ ಥರ ಡಿಫ್ರೆನ್ಸ್ ಆಗುತ್ತೆ ಫಾರ್ ಅದರ್ ಕ್ಯಾಟಗರಿ ಸ್ಟೂಡೆಂಟ್ಸ್ ಅಂತ, ರೈಟ್. ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್ ಒನ್. ಅದೇನಂದರೆ ನಮ್ಮದು ಸ್ಟ್ರಾಟಜಿ ಏನಾಗಿರಬೇಕು ಅನ್ನೋದನ್ನು ಈಗ ಹೇಳ್ತೀನಿ ನಾನು ನಿಮಗೆ. ನೋಡಿ, ಈ ಸ್ಟ್ರಾಟಜಿನ ತಿಳ್ಕೊಳ್ಳೋದಕ್ಕೋಸ್ಕರ ನಾವು 3 ಸ್ಟೆಪ್ ಪ್ರೊಸೆಸ್ನ ನಾವು ಫಾಲೋ ಮಾಡ್ತೀವಿ ಕೆಸೆಟ್ ಎಕ್ಸಾಮ್ನ ಪಾಸ್ ಆಗೋದಕ್ಕೆ ಅಥವಾ ಕೆಸೆಟ್ ಎಕ್ಸಾಮ್ದು ಪ್ರಿಪ್ರೇಷನ್ಗೋಸ್ಕರ. ಲೆಟ್ ಅಸ್ ಟ್ರೈ ಟು ನೋ ದ್ಯಾಟ್ ಒನ್ ಅಂತ. ಅಂದರೆ ನಾವು ಕೆಸೆಟ್ ಎಕ್ಸಾಮ್ ಅಂದರೆ ಕೆಸೆಟ್ ಕೆಮಿಸ್ಟ್ರಿಗೋಸ್ಕರ ನಾವು ಸ್ಟಡಿ ಮಾಡ್ತಾ ಇದ್ದೀವಿ ಅಂದ್ರೆ 3 ಸ್ಟೆಪ್ಸ್ಗಳನ್ನು ನಾವು ಫಾಲೋ ಮಾಡಬೇಕು. ಫಸ್ಟ್ ಒನ್ ಯಾವುದು ಅಂದ್ರೆ ಸಿಲೆಬಸ್ನ ಕಂಪ್ಲೀಟಾಗಿ ಓದಬೇಕು. ಎರಡನೇ ಸ್ಟೆಪ್ ಏನಾಗಿರುತ್ತೆ ಅಂದ್ರೆ ಪ್ರೀವಿಯಸ್ ಇಯರ್ ಕ್ವಶನ್ಸ್ಗಳನ್ನು ಸ್ಟಡಿ ಮಾಡಬೇಕು ಅಥವಾ ಅನಲೈಸಿಸ್ ಮಾಡಿಬಿಟ್ಟು ಸ್ಟಡಿ ಮಾಡಬೇಕು ಅಂತ. ನೆಕ್ಸ್ಟ್ ಸ್ಟೆಪ್ ಏನಾಗಿರುತ್ತೆ ಅಂದ್ರೆ ನಮ್ದು ಏನಾಗಿರುತ್ತೆ ಅಂದ್ರೆ ಮಾಕ್ ಟೆಸ್ಟ್ ಅಥವಾ ಮಾಡೆಲ್ ಟೆಸ್ಟ್ ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡಬೇಕು ಅಂತ. ಈ 3 ಸ್ಟೆಪ್ಸ್ಗಳನ್ನು ನಾವು ಫಾಲೋ ಮಾಡಿದ್ದೇ ಆಯಿತು ಅಂದರೆ ನಮ್ಮ ಕಂಪ್ಲೀಟ್ ನಾಲೆಜ್ ಅಥವಾ ಕಂಪ್ಲೀಟ್ ಪ್ರಿಪ್ರೇಷನ್ ಆಗಿರುತ್ತೆ. ಇದರಿಂದ ಕ್ವಶನ್ ಪೇಪರ್ ಯಾವ ಥರನಾದರೂ ಬರಲಿ, ಅದು ಏನೇ ಬಂದ್ರೂ ಸಹಿತ ನಾವು ಅದನ್ನು ಸಾಲ್ವ್ ಮಾಡ್ತೀವಿ, ಅಟೆಂಡ್ ಮಾಡ್ತೀವಿ ಮತ್ತು ಪಾಸು ಆಗ್ತೀವಿ ಅಂತ. ಈಗ ನಾವು 1 by 1 ಇದ್ರ ಬಗ್ಗೆ ಇನ್ ಡೀಟೇಲ್ ಆಗಿ ನಾವು ನೋಡ್ತಾ ಹೋದ್ರಾಯಿತು. ದ ಫಸ್ಟ್ ಒನ್ ಸಿಲೆಬಸ್ ಅಂತ. ನಮಗೆ ಆಲ್ರೆಡಿ ಗೊತ್ತಿದೆ ನಾವು ಓದೋ ಅಂಥ ಕಂಟೆಂಟ್ ಮತ್ತು ಎಕ್ಸಾಮ್ ಸಿಲೆಬಸ್ ಎರಡು ಮ್ಯಾಚ್ ಆಗಬೇಕು ಅಂತ, ರೈಟ್. ಅದಕ್ಕೋಸ್ಕರ ನಾವು ಸಿಲೆಬಸ್ನ ತಿಳ್ಕೊಬೇಕು ಮತ್ತು 100% ಸಿಲೆಬಸ್ನ ನಾವು ಕವರ್ ಮಾಡಬೇಕು ಅಂತ. ನೋಡಿ, ಇಲ್ಲಿ ಕೆಲವೊಂದು ವಿಷಯಗಳಿದಾವೆ. ಅದೇನಂದ್ರೆ ಈಗ ನಾವು ಕೆಸೆಟ್ ಎಕ್ಸಾಮ್ ಬರೀತಾ ಇದ್ದೀವಿ ಮತ್ತು MSc ಕೆಮಿಸ್ಟ್ರಿನ ಕಂಪ್ಲೀಟ್ ಮಾಡಿದ್ದೀವಿ ಅಂದ್ರೆ ನಮಗೆ ಒಂದು ಸ್ವಲ್ಪ ನಾಲೆಜ್ ಇರೋದೇ ಇಲ್ಲ ಅಂತ ಏನಿರೋದಿಲ್ಲ. ನಾವು MScಯಲ್ಲಿದ್ದಾಗ, ಈವನ್ ಟೀಚ್ ಮಾಡುವಾಗ, ನಾವು ಬೇರೆ ಯಾವುದಾರ ಜಾಬ್ನ ಸೇರಿಕೊಂಡಾಗ ಒಂದು ಸ್ವಲ್ಪ ಆದರೂ ನಾಲೆಜ್ ನಮಗೆ ಇದ್ದೇ ಇರುತ್ತೆ. ಅದಕ್ಕೋಸ್ಕರ ಲೋ ಹ್ಯಾಂಗಿಂಗ್ ಫ್ರೂಟ್ಸ್ ಅಂತ ಇರುತ್ತೆ. ಅಂದರೆ ನಮಗೆ ಆಲ್ರೆಡಿ ಫೆಮಿಲಿಯರ್ ಇರೋವಂಥ ಕೆಲವೊಂದು ಟಾಪಿಕ್ಸ್ಗಳಿರ್ತವೆ. ಈ ಫೆಮಿಲಿಯರ್ ಇರೋವಂಥ ಟಾಪಿಕ್ಸ್ಗಳನ್ನು ಫಸ್ಟ್ ಕಂಪ್ಲೀಟ್ ಮಾಡ್ಕೋಬೇಕು ಅಂತ, ರೈಟ್. ನೆಕ್ಸ್ಟು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್, ಅಂದರೆ ನಮಗೆ ಕೆಲವೊಂದು ಟಾಪಿಕ್ಸ್ಗಳನ್ನು ಓದಿರೋದಿಲ್ಲ, ಅಂಥ ಟಾಪಿಕ್ಸ್ಗಳನ್ನು ಆಮೇಲೆ ಓದ್ತಾ ಬರಬೇಕು ಅಂತ. ಅಂದರೆ ಸಿಲೆಬಸ್ನ ಸ್ಟಡಿ ಮಾಡ್ತಾ ಹಾಗೆ ಕೂತ್ಬಿಡಬಾರ್ದು.
ಸೊ ಸ್ಟೆಪ್ 1 ಫಾಲೋ ಮಾಡಬೇಕು, ಸ್ಟೆಪ್ 2 ಫಾಲೋ ಮಾಡಬೇಕು, ಮತ್ತು ಸ್ಟೆಪ್ 3 ಸಹಿತ ಫಾಲೋ ಮಾಡ್ತಾ ಹೋಗಬೇಕು. ಸೊ ಅವಾಗ ನಮ್ಮ ಪ್ರಿಪ್ರೇಷನ್ ಏನಿರುತ್ತಲ್ಲ ಅದು ಕಂಪ್ಲೀಟ್ ಆಗುತ್ತೆ ಅಂತ, ರೈಟ್. ನೋಡಿ, ಅದಕ್ಕೋಸ್ಕರನ ನಾವೀಗ ಸಿಲೆಬಸ್ನ ನಾವು ಸ್ಟಡಿ ಮಾಡ್ತಾ ಇದ್ದೀವಿ ಅಂದ್ರೆ ಅಂಥ ಟೈಮ್ನಲ್ಲಿ ನಮಗೆ ಆಲ್ರೆಡಿ ಗೊತ್ತಿರೋವಂಥ ಸಿಲೆಬಸ್ಗಳನ್ನು ಫಸ್ಟ್ ಕಂಪ್ಲೀಟ್ ಮಾಡ್ಕೋಬೇಕು. ನೆಕ್ಸ್ಟು ಪ್ರೀವಿಯಸ್ ಇಯರ್ ಕ್ವಶನ್ಸ್ಗಳನ್ನು ಅನಾಲಿಸಿಸ್ ಮಾಡಬೇಕು. ಸೊ ಇಲ್ಲಿ ಏನು ಮಾಡಬೇಕಂದ್ರೆ 5 ಇಯರ್ಸ್, ಮೊದಲಿಗೆ 5 ಇಯರ್ಸ್ ಅಂದರೆ ರೀಸೆಂಟ್ ಆಗಿರೋವಂಥ 5 ಇಯರ್ಸ್ ಕ್ವಶನ್ಸ್ಗಳನ್ನು ನಾವು ತೊಗೋಬೇಕು. ಸೊ ತೊಗೊಂಡ್ಬಿಟ್ಟು ಅವನ್ನ ನಾವು ಸ್ಟಡಿ ಮಾಡ್ತಾ ಬರಬೇಕು. ಇನ್ ಕೇಸ್ ಸಾಧ್ಯವಾದರೆ ಚಾಪ್ಟರ್ ವೈಸ್ನ ಡಿವೈಡ್ ಮಾಡಿಕೊಂಡು, ಸೊ ಪ್ರತಿಯೊಂದು ಚಾಪ್ಟರ್ನಲ್ಲಿ ಇಂಪಾರ್ಟೆಂಟ್ ಟಾಪಿಕ್ ಯಾವುದು, ಆ ಟಾಪಿಕ್ ನಮಗೆ ಗೊತ್ತಿದೆನೋ ಇಲ್ವೋ ಅನ್ನೋದನ್ನು ನಾವು ಅನಾಲಿಸಿಸ್ ಮಾಡ್ತಾ ಸಾಲ್ವ್ ಮಾಡ್ತಾ ಹೋಗಬೇಕು. ಇದರಿಂದ ನಮಗೆ ಏನಾಗುತ್ತೆ ಅಂದರೆ ನಮಗೊಂದು ಆ ಸಬ್ಜೆಕ್ಟ್ ಅಥವಾ ಆ ಟಾಪಿಕ್ ರಿಲೇಟೆಡ್ ಡೀಪ್ ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ ಅಂತ. ನೋಡಿ, ನೆಕ್ಸ್ಟ್ ಸ್ಟೆಪ್ ಏನಿದೆ ಅಂದ್ರೆ ಕಾನ್ಸೆಪ್ಟ್ ಡೀಪ್ ಡ್ರೈವ್ ಆ್ಯಂಡ್ ರಿಸೋರ್ಸ್ ಅಲೋಕೇಶನ್ ಅಂತ. ಸೊ ಜಸ್ಟ್ ಯಾವುದೋ ಒಂದು ನೋಟ್ಸ್ನ ಕಲೆಕ್ಟ್ ಮಾಡೋದ್ರಿಂದ ಅಥವಾ ಯಾವುದೋ ಒಂದು ಸ್ಟಡಿ ಮೆಟೀರಿಯಲ್ನ ನಮ್ಮ ಹತ್ರ ಕಲೆಕ್ಟ್ ಮಾಡಿ ಇಟ್ಕೊಳ್ಳೋದ್ರಿಂದ ನಮ್ಮ ನಾಲೆಜ್ ಇನ್ಕ್ರೀಸ್ ಆಗೋದಿಲ್ಲ. ಸೊ ಅದ್ರ ಬದಲಿಗೆ ನಾವೇನು ಮಾಡಬೇಕಂದ್ರೆ ಆ ವಿಷಯವನ್ನು ನಾವು ತಿಳ್ಕೊಬೇಕು. ಸೊ ತಿಳ್ಕೊಂಡು ಸ್ಟಡಿ ಮಾಡ್ತಾ ಹೋಗಬೇಕು, ಆವಾಗ ನಮ್ಮದು ನಾಲೆಜ್ ಜಾಸ್ತಿ ಆಗುತ್ತೆ. ನೆಕ್ಸ್ಟ್ ನಾವು KCET ಎಕ್ಸಾಮ್ ಪಾಸ್ ಆಗೋವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತಂದು. ಅದಕ್ಕೋಸ್ಕರ ಕೆಲವೊಂದು ಸ್ಟ್ಯಾಂಡರ್ಡ್ ಬುಕ್ಸ್ ಅಂತ ಇರುತ್ತೆ. ಎಕ್ಸಾಂಪಲ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿಗೆ ನೀವು ಬಂದ್ರಿ ಅಂದ್ರೆ ಕ್ಲೇಡನ್ ಅಂತ ಒಂದು ಬುಕ್ ಇದೆ. ನೆಕ್ಸ್ಟ್ ಫಿಸಿಕಲ್ ಕೆಮಿಸ್ಟ್ರಿದಲ್ಲಿ ಅಟ್ಕಿನ್ಸ್ ಅಂತ ಇದೆ, ಪೀಟರ್ ಅಟ್ಕಿನ್ಸ್ ಅಂತ. ನೆಕ್ಸ್ಟ್ ಇನ್ಆರ್ಗ್ಯಾನಿಕ್ನಲ್ಲಿ ಅಗೇನ್ ಅಟ್ಕಿನ್ಸ್ ಅಂತ ಒಂದು ಬುಕ್ ಇದೆ. ನೆಕ್ಸ್ಟ್ ಹುಯಿ ಕಿಟರ್ ಅಂತಂದು ಸಹಿತ ಒಂದು ಬುಕ್ ಇದೆ. ಸೊ ಈ ಥರ ಸ್ಟ್ಯಾಂಡರ್ಡ್ ಆಥರ್ ಬುಕ್ಸ್ಗಳನ್ನು ಸಹಿತ ನಾವು ಸ್ಟಡಿ ಮಾಡಬೇಕು ಅಂತ. ನೆಕ್ಸ್ಟು ಮಾಕ್ ಟೆಸ್ಟ್ ಅಂತ. ಸೊ ಈಗ ನಾವು ಯಾವುದೋ ಒಂದು ಸಬ್ಜೆಕ್ಟ್ ಅಥವಾ ಯಾವುದೋ ಒಂದು ಚಾಪ್ಟರ್ ಸ್ಟಡಿ ಮಾಡಾಗಿದ್ಮೇಲೆ ಕಡೆ ನಾವು ಟೆಸ್ಟ್ ತೊಗೊಂಡು ನಮ್ಮ ನಾಲೆಜ್ ಎಷ್ಟಿದೆ ಅಂತ ನಾವು 100% ಅದನ್ನ ಅನಾಲಿಸಿಸ್ ಮಾಡಲೇಬೇಕು. ಇರದೇ ಹೋಯಿತು ಅಂದ್ರೆ ನಾವು ಎಷ್ಟು ಓದಿದ್ದೀವಿ, ನಮ್ಮ ವೀಕ್ ಪಾಯಿಂಟ್ಸ್ ಯಾವುದು ಅನ್ನೋದು ನಮಗೆ ಅಂಡರ್ಸ್ಟ್ಯಾಂಡ್ ಆಗೋದೇ ಇಲ್ಲ. ಸೊ ಅದಕ್ಕೋಸ್ಕರ ಅಂದರೆ ಯೂನಿಟ್ ಟೆಸ್ಟ್, ಸೊ ಈ ಥರನೂ ಸಹಿತ ನಾವು ಅದನ್ನು ತೊಗೋಬೇಕಂತ. ನೆಕ್ಸ್ಟ್ ಇನ್ನೊಂದಿದೆ ರೀ, ಅದೇನಂದ್ರೆ ಸೊ ನಮ್ಮ ಸಕ್ಸಸ್ it depends on 2 things. One is how we study for that particular exam, and second one is how we write that exam ಅಂತ, ರೈಟ್. ನೋಡಿ, ಇದೆಲ್ಲ ಇದೆ. ಇದಕ್ಕಿಂತ ಜಾಸ್ತಿ ಇನ್ನೂ ಕೆಲವೊಂದು ವಿಷಯಗಳದವು. ಸೊ ಅವೆಲ್ಲ ನಾನು ನೆಕ್ಸ್ಟ್ ಪಾರ್ಟ್ನಲ್ಲಿ ಹೇಳ್ತೀನಿ.